ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಾವು ಜಗತ್ತಿನ ಕ್ರೀಡಾಲೋಕದಲ್ಲಿ ಭಾರತದ ಕೀರ್ತಿ ಪತಾಕೆಯನ್ನು ಹಾರಿಸುತ್ತಿರುವ ಒಬ್ಬ ಅಸಾಧಾರಣ ಯುವ ಆಟಗಾರನ ರೋಚಕ ಪಯಣದೊಳಗೆ ಪ್ರವೇಶಿಸಲಿದ್ದೇವೆ. ಬನ್ನಿ ನಮ್ಮ ಜೊತೆಗೂಡಿ. ಉಡುಪಿ ಜಿಲ್ಲೆಯ ಕಾರ್ಕಳದ ಸಾಣೂರು ಎಂಬ ಪುಟ್ಟ ಊರು. ಇದೇ ಊರಿನ ಒಂದು ಮನೆಯ ಹಿತ್ತಲಿನಲ್ಲಿ 8 ವರ್ಷದ ಹುಡುಗ ತನ್ನ ತಂದೆ ಬ್ಯಾಡ್ಮಿಂಟನ್ ಆಡುವುದನ್ನು ನೋಡುತ್ತಾ ರಾಕೆಟ್ ಹಿಡಿದ. ಆದರೆ ಆ ಹುಡುಗ ಮುಂದೆ ಒಂದು ದಿನ ವಿಶ್ವದ ನಂಬರ್ 1 ಆಟಗಾರನನ್ನೇ ಸೋಲಿಸುತ್ತಾನೆ ಎಂದು ಯಾರಿಗೂ ಗೊತ್ತೇ ಇರಲಿಲ್ಲ. ಹೌದು, ನಾವು ಇಂದು ವಿಶ್ವದ ನಂಬರ್ 1 ಆಟಗಾರನನ್ನು ಸೋಲಿಸಿದ ಕಾರ್ಕಳದ ಹುಡುಗ ಆಯುಷ್ ಶೆಟ್ಟಿರವರ ಕಥೆಯನ್ನು ತಿಳಿಸಲಿದ್ದೇವೆ. ಕಾರ್ಕಳದಲ್ಲಿ ಜನಿಸಿದ ಆಯುಷ್ಗೆ ಬ್ಯಾಡ್ಮಿಂಟನ್ ಮೇಲೆ ಆಸಕ್ತಿ ಬಂದಿದ್ದು ತಮ್ಮ ತಂದೆಯನ್ನು ನೋಡಿ. 8ನೆಯ ವಯಸ್ಸಿನಲ್ಲೇ ಮೊದಲ ಬಾರಿಗೆ ಜಿಲ್ಲಾ ಮಟ್ಟದ ಟೂರ್ನಮೆಂಟ್ನಲ್ಲಿ ಯಾವುದೇ ಅಧಿಕೃತ ತರಬೇತಿ ಇಲ್ಲದೆ ಪ್ರಶಸ್ತಿಯನ್ನು ಗೆದ್ದರು. ಮುಂದೆ ವೃತ್ತಿಪರ ತರಬೇತಿಗಾಗಿ ಬೆಂಗಳೂರಿಗೆ ತೆರಳಿದ ಅವರು ಜೂನಿಯರ್ ಹಂತದಿಂದಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಲು ಆರಂಭಿಸಿದರು. 2023ರ ವಿಶ್ವ ಜೂನಿಯರ್ ಚಾಂಪಿಯನ್ಶಿಪ್ನಲ್ಲಿ ಕಂಚಿನ ಪದಕ, 2025ರ US ಓಪನ್ ಸೂಪರ್ 300 ಪ್ರಶಸ್ತಿ ಗೆದ್ದು ಸೀನಿಯರ್ ಸರ್ಕ್ಯೂಟ್ನಲ್ಲಿ ತಮ್ಮ ಸಾಮರ್ಥ್ಯ ಸಾಬೀತುಪಡಿಸಿದರು. ಆದರೆ ಅವರ ವೃತ್ತಿ ಜೀವನದ ದೊಡ್ಡ ತಿರುವು ಸಿಕ್ಕಿದ್ದು 2026ರಲ್ಲಿ. ಬ್ಯಾಡ್ಮಿಂಟನ್ ಏಷ್ಯಾ ಚಾಂಪಿಯನ್ಶಿಪ್ನಲ್ಲಿ ಅಮೋಘ ಪ್ರದರ್ಶನ ನೀಡಿ ಫೈನಲ್ ತಲುಪಿದ ಆಯುಷ್ 61 ವರ್ಷಗಳ ಬಳಿಕ ಭಾರತಕ್ಕೆ ಈ ವಿಭಾಗದಲ್ಲಿ ಐತಿಹಾಸಿಕ ಬೆಳ್ಳಿ ಪದಕ ತಂದುಕೊಟ್ಟರು. ಕೇವಲ 21ರ ಹರೆಯದಲ್ಲೇ ವಿಶ್ವದ ಅಗ್ರ 20ರೊಳಗೆ ಪ್ರವೇಶಿಸಿದ ವಿಶ್ವ ಶ್ರೇಯಾಂಕ 18ನ್ನು ತಲುಪಿದ್ರು. ಆದರೆ ಅಸಲಿಯ ಪರೀಕ್ಷೆ ಕಾದಿದ್ದು 2026ರ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ. ಚೊಚ್ಚಲ ಬಾರಿಗೆ ಆಡುತ್ತಿದ್ದ ಆಯುಷ್ಗೆ ಮೊದಲ ಸುತ್ತಿನಲ್ಲಿ ಎದುರಾದವರು ಹಾಲಿ ವಿಶ್ವ ಚಾಂಪಿಯನ್ ಹಾಗೂ ವಿಶ್ವದ ನಂಬರ್ 1 ಆಟಗಾರ ಚೀನಾದ ಶಿ ಯುಕಿ. ಈ ಹಿಂದೆ ಅವರ ವಿರುದ್ಧ ಆಡಿದ 3 ಪಂದ್ಯಗಳಲ್ಲಿ ಆಯುಷ್ ಸೋತಿದ್ದರು. ಪಂದ್ಯ ರೋಚಕವಾಗಿ ಸಾಗಿತು. ಮೊದಲ ಗೇಮನ್ನು ಆಯುಷ್ ಭರ್ಜರಿಯಾಗಿ ಗೆದ್ದುಕೊಂಡ್ರು. 2ನೇ ಗೇಮ್ನಲ್ಲಿ ಶಿಯುಕಿ ತಿರುಗೇಟು ನೀಡಿದ್ರು. ಎಲ್ಲವೂ ನಿರ್ಣಾಯಕ. 3ನೇ ಗೇಮ್ಗೆ ಬಂತು. ಒಂದು ಹಂತದಲ್ಲಿ ದೊಡ್ಡ ಮುನ್ನಡೆ ಸಾಧಿಸಿದ ಆಯುಷ್ ಮೇಲೆ ನಂಬರ್ 1 ಆಟಗಾರ ತೀವ್ರ ಒತ್ತಡ ಹೇರಿದ್ರು. ಆದರೆ ಕೊನೆಯ ಕ್ಷಣದಲ್ಲಿ ಎದೆಗುಂದದೆ ಆಡಿದಂತಹ ಆಯುಷ್ 21ಕ್ಕೆ 19ರಿಂದ ಪಂದ್ಯವನ್ನು ತಮ್ಮದಾಗಿಸಿಕೊಂಡ್ರು. ವಿಶ್ವದ ನಂಬರ್ 1 ಆಟಗಾರ ಶಿ ಯುಕಿ ಸೋತಿದ್ರು. ಕೋರ್ಟ್ನ ಇನ್ನೊಂದು ಬದಿಯಲ್ಲಿ ನಿಂತಿದ್ದ ಕಾರ್ಕಳದ 21 ವರ್ಷದ ಯುವಕ ಆಯುಷ್ ಶೆಟ್ಟಿ ಇತಿಹಾಸವನ್ನು ಬರೆದಿದ್ದರು. ವಿಶ್ವದ ಚಾಂಪಿಯನ್ಶಿಪ್ ಚೊಚ್ಚಲ ಪಂದ್ಯದಲ್ಲಿ ನಂಬರ್ 1 ಆಟಗಾರನನ್ನು ಮಣಿಸಿ ಅವರು ಜಗತ್ತಿನ ಗಮನ ಸೆಳೆದಿದ್ದಾರೆ. ಒಂದು ಸಣ್ಣ ಊರಿನ ಹಿತ್ತಲಲ್ಲಿ ತಂದೆಯನ್ನು ನೋಡಿ ರಾಕೆಟ್ ಹಿಡಿದ 8 ವರ್ಷದ ಹುಡುಗ ಇಂದು ವಿಶ್ವದ ನಂಬರ್ 1 ಆಟಗಾರನ ಎದುರು ನಿಂತು ಗೆದ್ದಿದ್ದಾನೆ. ಕಾರ್ಕಳದ ಸಾಣೂರಿನಿಂದ ಆರಂಭವಾದಂತಹ ಈ ಪಯಣ ಈಗ ವಿಶ್ವದ ದೊಡ್ಡ ಬ್ಯಾಡ್ಮಿಂಟನ್ ಕೋರ್ಟ್ನ ಒಳಗೆ ತಲುಪಿದೆ. ಆಯುಷ್ ಶೆಟ್ಟಿ ಅವರ ಈ ಸಾಧನೆ ಕೇವಲ ಆರಂಭವಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಾಧನೆಯನ್ನ ಮಾಡಿ ತನ್ನ ಊರು, ತನ್ನ ರಾಜ್ಯ, ತನ್ನ ದೇಶಕ್ಕೆ ಹೆಸರನ್ನು ಗಳಿಸುವಂತಾಗಲಿ. ಈ ಸಾಧಕನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.